ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಡಿದ್ದಾಯಿತು. ಮೋಡ ಕೇಸ್ ಪ್ರಕರಣದ ವಿರುದ್ಧ ಪಾದಯಾತ್ರೆ ಮಾಡಿದ್ದಾಯಿತು. 10 ಜನಾಕ್ರೋಶ ಯಾತ್ರೆ ಕೂಡ ನಡೀತಾ ಇದೆ. ಇದರ ನಡುವೆ ಭೀಮನ ಹೆಜ್ಜೆಗೆ ಶತಮಾನದ ಸಂಭ್ರಮ ಎಂಬ ಹೆಸರಿನಡಿ ಬೆಂಗಳೂರಿನಿಂದ ನಿಪ್ಪಾಣಿಯವರೆಗೆ ಯಾತ್ರೆ ಅಂದರೆ ರಥಯಾತ್ರೆ ಮಾಡೋಕೆ ಬಿಜೆಪಿ ಪಡೆ ಹೊರಟಿದೆ. ಇದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರನ. ಇದೇ ಹೊತ್ತಿನ ವಿಶೇಷ, ಕಾಂಗ್ರೆಸ್ ವಿರುದ್ಧ ಬ್ರಹ್ಮಾಸ್ತ್ರವಾಗುತ್ತಾ ಬಿಜೆಪಿಯ ಭೀಮನಡೆ. ನಾನು ವೀರೇಶ್ ಶಿವಾನಂದ್ ಅಂಬಿ. ಭಾರತೀಯ ಜನತಾ ಪಕ್ಷ ಎಂಬುದು ಸಂಘ ಪರಿವಾರದ ಮೇಲೆ ರಚನೆಯಾಗಿರುವಂಥದ್ದು. ಹಿಂದುತ್ವದ ಅಜೆಂಡವನ್ನು ಹಿಡಿದುಕೊಂಡು ರಾಜಕೀಯ ಮಾಡ್ತಾರೆ. ಎಡಪಂಥೀಯರು, ಬುದ್ಧಿಜೀವಿಗಳನ್ನು ಸದಾ ಟೀಕೆ ಮಾಡ್ತಾ ಬಂದವರು. ಅಲ್ಪಸಂಖ್ಯಾತರು, ಹಿಂದುಳಿದವರನ್ನ ದಲಿತ ಸಮುದಾಯಕ್ಕೆ ತದ್ವಿರುದ್ಧವಾಗಿ ನಡೆಯುವವರು. ಧರ್ಮದ ಹೆಸರಿನಲ್ಲಿ ಬೇಕಂತಲೇ ಕೋಮು ದ್ವೇಷದ ಭಾವನೆಯನ್ನು ಬಿತ್ತಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಷಡ್ಯಂತ್ರದ ರಾಜಕೀಯ ಪಕ್ಷ ಬಿಜೆಪಿ ಅಂತ ರಾಜ್ಯದಿಂದ ಹಿಡಿದು ಕೇಂದ್ರದ ಎಲ್ಲ ಕಾಂಗ್ರೆಸ್ನ ನಾಯಕರು ವ್ಯಾಪಕವಾಗಿ ಟೀಕೆ ಮಾಡಿದ್ದನ್ನು ನೀವು ಕೂಡ ನೋಡಿದ್ದೇವೆ. ಅದೇ ರೀತಿಯಾಗಿ ಬಿಜೆಪಿಯು ಕೂಡ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಿದ್ದು, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಕುಟುಂಬ ರಾಜಕಾರಣದಿಂದಲೇ ಸರ್ವಶ್ರೇಷ್ಠವಾಗಿದೆ, ದಬ್ಬಾಳಿಕೆಯ ಪಕ್ಷವಾಗಿದೆ. ಅಷ್ಟೇ ಯಾಕೆ, ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿದಂತಹ ಪಕ್ಷ, ಬ್ರಿಟಿಷ್ ನೀತಿಗಳನ್ನು ಮುಂದುವರಿಸುತ್ತಿರುವಂತಹ ಏಕೈಕ ಪಕ್ಷ, ಹಾಗೆ ಹೀಗೆ ಅಂತ ವ್ಯಾಪಕವಾಗಿ ಬಿಜೆಪಿ ಟೀಕೆ ಮಾಡಿದ್ದನ್ನು ನಾವು ಕೂಡ ನೋಡಿದ್ದೇವೆ. ರಾಜಕೀಯ ಅಂದರೆ ಇದೆಲ್ಲ ಸರ್ವೇ ಸಾಮಾನ್ಯ, ಅದು ನಿಮಗೂ ಕೂಡ ಗೊತ್ತು. ಆದರೆ ಸದ್ಯದ ಪ್ರಮುಖ ಹಾಟ್ ಸುದ್ದಿ ಏನಪ್ಪಾ ಅಂದರೆ, ಬಿಜೆಪಿ ಯಾವಾಗಲೂ ಅಂಬೇಡ್ಕರ್ ವಿರೋಧಿ, ಅವರ ತತ್ವಗಳ ವಿರೋಧಿ, ದಲಿತ ಸಮುದಾಯದ ವಿರೋಧಿ, ಈ ಪಕ್ಷ ಆ ಪಕ್ಷ ಅಂತ ರಾಜ್ಯ ಕಾಂಗ್ರೆಸ್ನ ಅದೆಷ್ಟೋ ನಾಯಕರು ಬಹಿರಂಗವಾಗಿ ಬಿಜೆಪಿ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಇದಕ್ಕೆ ಟಕ್ಕರ್ ಕೊಡೋಕೆ ಅಂತ ಹೊರಟಂತಹ ರಾಜ್ಯ ಬಿಜೆಪಿ ಪಕ್ಷ, ಅಂಬೇಡ್ಕರ್ ಅಂದರೆ ಅವರು ಕೇವಲ ಕಾಂಗ್ರೆಸ್ನ ಆಸ್ತಿಯಲ್ಲ, ಕಾಂಗ್ರೆಸ್ನ ಸ್ವತ್ತಲ್ಲ, ಇಡೀ ದೇಶದ ಆಸ್ತಿ. ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಮುನ್ನಡಿತಾ ಇದ್ದೇವೆ ಎಂಬುದನ್ನು ಇಡೀ ರಾಜ್ಯಕ್ಕೆ ಸಾರಲು ಇದೀಗ ಭೀಮನ ಹೆಜ್ಜೆಗೆ ಶತಮಾನದ ಸಂಭ್ರಮ ಎಂಬ ಮಹಾನ್ ಅಸ್ತ್ರವನ್ನು ಇಟ್ಟುಕೊಂಡು ಇದೇ ಏಪ್ರಿಲ್ 11ರಿಂದ 14ರವರೆಗೆ ಒಟ್ಟು 4 ದಿನಗಳ ಕಾಲ ಬೆಂಗಳೂರಿನಿಂದ ನಿಪ್ಪಾಣಿಯವರೆಗೆ ಬಿಜೆಪಿ ಪಕ್ಷದ ಎಲ್ಲ ಶಾಸಕರು, ಅಧ್ಯಕ್ಷರು, ಕಾರ್ಯಕರ್ತರು ಬೃಹತ್ ಮಹಾಪರ್ವದ ಹೆಜ್ಜೆಯನ್ನು ಇಡಲು ಇದೀಗ ರಥಯಾತ್ರೆಗೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಸಭೆಯನ್ನು ಬೆಳಗಾವಿಯಲ್ಲೇ ಮಾಡಬಹುದಾಗಿತ್ತು, ಆದರೆ ಚಿಕ್ಕೋಡಿಯಲ್ಲಿ ಯಾಕೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಬಂದಾಗ, ಹಾಗಾದರೆ ನೀವು ಇದರ ಇತಿಹಾಸವನ್ನು ನೀವು ಕೂಡ ತಿಳಿದುಕೊಳ್ಳಲೇಬೇಕಾಗುತ್ತೆ. 1924ರಲ್ಲಿ ಅಂದಿನ ಎಲ್ಲ ಕಾಂಗ್ರೆಸ್ನ ನಾಯಕರು ಬೆಳಗಾವಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ತಾರೆ. ಇದರಲ್ಲಿ ಮಹಾತ್ಮ ಗಾಂಧೀಜಿ ಆದಿಯಾಗಿ ಹಿಡಿದುಕೊಂಡು ಸಾಕಷ್ಟು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಹಾಗೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಅಧಿವೇಶನದಲ್ಲಿ ಎಲೆಮರೆ ಕಾಯಿಯಂತೆ ಭಾಗಿಯಾಗಿರ್ತಾರೆ. ಇವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು, ಅಂದರೆ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಬೆಳಗಾವಿಗೆ ಅಂತ ಹೇಳಲಾಗಿದೆ. ಜೊತೆಗೆ ಮೈಸೂರು ಸಂಸ್ಥಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಾರ ಪ್ರಮಾಣದ ಗೌರವವನ್ನು ಹೊಂದಿದ್ದರು ಅಂತ ಹೇಳಲಾಗಿದೆ. ತದನಂತರದಲ್ಲಿ ಏಪ್ರಿಲ್ 11, 1925ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಯ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸಮೀಪದ ಕರೋಶಿ ಎಂಬ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬದ ಜಿಗನ್ ಬಿ ಪಟೇಲ್ರ ಮನೆಯಲ್ಲಿದ್ದುಕೊಂಡು ಜಮೀನ್ದಾರೊಬ್ಬನ ವಿರುದ್ಧ ನ್ಯಾಯಾಲಯದಲ್ಲಿ ವಾದ ಮಾಡಿ ಅಲ್ಲಿ ಭೂಮಿಯನ್ನು ವಾಪಸ್ ಕೊಡಿಸ್ತಾರೆ. ಇನ್ನು ಕರ್ನಾಟಕದ ಬಹಿಷ್ಕೃತ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಿಪ್ಪಾಣಿ ಮೇ 23, 1932ರಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಇನ್ನು ಆ ಕಾರ್ಯಕ್ರಮಕ್ಕೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬಂದಿರ್ತಾರೆ. ಅಂದು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂತಹ ದಿ ಬ ಲಟ್ಟೆಯವರ ಬಗ್ಗೆ ಮಾತನಾಡಿರ್ತಕ್ಕಂತಹ ಬಾಬಾ ಸಾಹೇಬರು, ಲಟ್ಟೆ ಸಾಹೇಬ್ರೆ ಮತ್ತು ಸದ್ಗೃಹಸ್ಥರೇ, ತಾವುಗಳು ನನ್ನನ್ನು ಈ ಸ್ಥಳಕ್ಕೆ ಬರುವ ಹಾಗೆ ಮಾಡಿದ್ದು ಹಾಗೂ ಈ ಸ್ಥಳಕ್ಕೆ ಬರುವ ಯೋಗವನ್ನು ಕಲ್ಪಿಸಿದ್ದಕ್ಕೆ ನಾನು ಅತ್ಯಂತ ನಿಮಗೆ
ಕೃತಜ್ಞನಾಗಿದ್ದೇನೆ, ಅಭಾರಿಯಾಗಿದ್ದೇನೆ. ಇದು ನನ್ನ ಸೌಭಾಗ್ಯ ಅಂತ ಬಾಬಾ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ. ಈ ದಿನದ ನೆನಪಿಗಾಗಿಯೇ ಏಪ್ರಿಲ್ 11ಕ್ಕೆ ಸರಿಯಾಗಿ 100 ವರ್ಷ ಅಂದರೆ ಶತಮಾನಗಳು ಕಳೆಯುತ್ತೆ. ಆ ಒಂದು ಶತಮಾನ ಪೂರೈಸಲಿರುವ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಬಿಜೆಪಿ ಪಕ್ಷ ಈ ಬೃಹತ್ ಯಾತ್ರೆಯನ್ನು ಆರಂಭಿಸಿದೆ. ನಂತರ 1937 ಮೇ 30ರಂದು ವಿಜಯಪುರ ಜಿಲ್ಲೆಯ ಬೀಳಗಿ ಸೋಮನಗೌಡ ಪಾಟೀಲ್ ಪರವಾಗಿ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿ ಆತನನ್ನು ನಿರ್ದೋಷಿಯನ್ನಾಗಿ ಮಾಡ್ತಾರೆ ಬಾಬಾ ಸಾಹೇಬರು. ಮರುದಿನ ಇಂಡಿ ತಾಲೂಕಿನ ಅಂದರೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬರಡೊಲ ಗ್ರಾಮದಲ್ಲಿ ಅಸ್ಪೃಶ್ಯರ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ನಂತರ ಧಾರವಾಡದಲ್ಲಿ ಮೊದಲ ಬಾರಿಗೆ ಬಹಿಷ್ಕೃತ ಹಿತಕಾರಿ ಪರಿಷತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅಂದಿನ ಸಭೆಯಲ್ಲಿ ಬಾಬಾ ಸಾಹೇಬರು ಶಿಕ್ಷಣ, ಸಂಘಟನೆ, ಹೋರಾಟಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾರೆ. ಈ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರ್ನಾಟಕದಲ್ಲಿ, ಅದರಲ್ಲೂ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ತಮ್ಮದೇ ರೀತಿಯಾದಂತಹ ಒಂದು ಛಾಪನ್ನು ಮೂಡಿಸ್ತಾರೆ. ಹೀಗಾಗಿ ಬಹಿಷ್ಕೃತ ಹಿತಕಾರಿ ಸಭೆಯ ಮೂಲಕ ದೊಡ್ಡ ಕ್ರಾಂತಿಯನ್ನೇ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಹೇಳಲಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಬೃಹತ್ ಸಮಾವೇಶವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಹಿಷ್ಕೃತ ಹಿತಕಾರಿ ಸಭೆ ಅಂದರೆ ಏನು ಅಂತ ನಾವು ನೋಡಿದಾಗ, ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ಸಂಘಟನೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಜುಲೈ 20, 1924ರಂದು ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅಸ್ಪೃಶ್ಯರಿಗೆ, ದಲಿತರಿಗೆ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವ ಮತ್ತು ಅವರ ಸಾಮಾಜಿಕ ರಾಜಕೀಯ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯಿಂದ ಇದನ್ನು ಸ್ಥಾಪಿಸಲಾಗುತ್ತೆ. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಓದುವಂತಹ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳನ್ನು ತೆರೆಯುವುದು, ಆ ಮೂಲಕ ಶೋಷಿತ ವರ್ಗಗಳಲ್ಲಿ ಶಿಕ್ಷಣದ ಹರಡುವಿಕೆಯನ್ನು ಉತ್ತೇಜನ ನೀಡುವುದು, ತುಳಿತಕ್ಕೆ ಒಳಗಾದಂತಹ ವರ್ಗಗಳ ಅಧ್ಯಯನಕ್ಕೆ ಉತ್ತೇಜನ ನೀಡುವುದು, ಕೈಗಾರಿಕಾ ಮತ್ತು ಕೃಷಿ ಶಾಲೆಗಳನ್ನು ಸ್ಥಾಪಿಸುವ ಮೂಲಕ ಶೋಷಿತ ವರ್ಗಗಳ ಸಮಾಜದಲ್ಲಿ ಶೋಷಿತ ವರ್ಗಗಳ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು, ಇದೆಲ್ಲವೂ ಕೂಡ ಬಹಿಷ್ಕೃತ ಹಿತಕಾರಿಣಿ ಸಭಾದ ಪ್ರಮುಖ ಉದ್ದೇಶಗಳಾಗಿದ್ದವು. ಇದರ ಜೊತೆಗೆ ಇದು ಹಲವು ಹಾಸ್ಟೆಲ್ಗಳನ್ನು ಕೂಡ, ವಿದ್ಯಾಸಂಸ್ಥೆಗಳನ್ನು ಹಾಗೂ ಒಂದು ಅಧ್ಯಯನ ಕೇಂದ್ರಗಳನ್ನು ಕೂಡ ನಡೆಸ್ತಾ ಬಂದಿದೆ ಈ ಬಹಿಷ್ಕೃತ ಹಿತಕಾರಿಣಿ ಸಭಾ. ಹಾಗಾದರೆ ವೀಕ್ಷಕರೇ, ಇದಕ್ಕೂ BJPಗೂ ಏನು ಸಂಬಂಧ ಅಂತ ನೋಡಿದಾಗ ಇಲ್ಲಿ ಕೂಡ ಒಂದು ಕಂಟೆಂಟ್ ಇದೆ. ಇಲ್ಲಿ ಮೂಲಗಳ ಪ್ರಕಾರ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ಗಾಂಧೀಜಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿ ಶತಮಾನ ಕಳೆದ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾರೆ ಬೆಳಗಾವಿಯಲ್ಲಿ. ಆದರೆ ಇಲ್ಲಿ ಗಾಂಧೀಜಿಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರಲಿಲ್ಲ. ಬಾಯಿ ಬಿಟ್ಟರೆ ಸಾಕು, ಕಾಂಗ್ರೆಸ್ನ ನಾಯಕರು ನಮ್ಮ ಅಂಬೇಡ್ಕರ್ ಅವರು ಹಾಗೆ ಹೀಗೆ ಇಂದ್ರ ಚಂದ್ರ ಅಂತ ಬಾಯಿ ತೆರೆದು ಬಾಯಿ ಬಿರಿದು ಮಾತನಾಡ್ತಾರೆ. ಆದರೆ ಬೆಳಗಾವಿ ಕಾರ್ಯಕ್ರಮದಲ್ಲಿ ಏನಾಯಿತು, ಅಂಬೇಡ್ಕರ್ ಅವರಿಗೆ ಇವರು ಅಪಮಾನ ಮಾಡಿದ್ದಾರೆ ಅಂತ BJPಯ ನಾಯಕರು ಇಲ್ಲಿ ಆರೋಪ ಮಾಡಿದ್ದಾರೆ. ಆದರೆ ನಾವು ಅಂದರೆ BJP ಹಾಗಲ್ಲ. ಯಾವ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಗಬೇಕಾದಂತಹ ಗೌರವ ಅಥವಾ ಅವರಿಗೆ ಒಂದು ಪವಿತ್ರತೆ, ಅವರಿಗೆ ಸಿಗಬೇಕಾಗಿರ್ತಕ್ಕಂತಹ ಒಂದು ರೆಸ್ಪೆಕ್ಟ್ ಯಾವೂ ಕೂಡ ಸಿಕ್ಕಿಲ್ವೋ, ಅದೇ ಜಾಗದಲ್ಲಿ ನಮ್ಮ BJP ಪಕ್ಷ ಭೀಮನ ಹೆಜ್ಜೆಗೆ ಶತಮಾನದ ಸಂಭ್ರಮ ಅಂತ ಒಂದು ಬೃಹತ್ ಯಾತ್ರೆಯನ್ನು ಮಾಡಿ ಬರುವಂತಹ ಏಪ್ರಿಲ್ 14ಕ್ಕೆ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿಯನ್ನು ನಾಡಿನ ಜನತೆ ಸಂಭ್ರಮಿಸುವಂತೆ ಮಾಡ್ತೀವಿ ಅಂತ BJP ನಾಯಕರು ಘಂಟಾಘೋಷವಾಗಿ ಮಾತನಾಡ್ತಾ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ಹಾಗಾದರೆ ವೀಕ್ಷಕರೇ, BJP ಬಾಬಾ ಸಾಹೇಬರ ಈ ಬೃಹತ್ ಜನ್ಮ ಜಯಂತಿಯನ್ನು ಸ್ವಯಂಪೂರ್ವಕವಾಗಿ ಮಾಡ್ತಾ ಇದೆಯಾ, ಅಥವಾ ಮುಂಬರ್ತಕ್ಕಂತಹ 2028ರ ಚುನಾವಣೆ ಅಂದರೆ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಅಹಿಂದ ಮತಗಳನ್ನು ತನ್ನ ಕಡೆಗೆ ಸೆಳೆಯಲು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆಯಾ? ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನು ಕೊಡುತ್ತೆ ಅಂತ ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.